ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಒಂದು ಅತ್ಯಂತ ಸುಂದರವಾದ ಆಳವಾದ ಕಥೆಯಿಂದ ಇಂದಿನ ಜ್ಞಾನಮಂಥನವನ್ನು ಆರಂಭಿಸೋಣ. ಒಬ್ಬ ಬಡ ವ್ಯಕ್ತಿ ಇರ್ತಾನೆ. ಆತನ ಬಳಿ ಕೇವಲ ಒಂದೇ ₹1 ಇರ್ತದೆ. ಅದು ಕೂಡ ಹರಿದು ಹೋದ ನೋಟು. ಕೇವಲ ₹1. ಹೌದು. ಆದ್ರೆ ಆತ ಆ ಹರ್ದ ನೋಟನ್ನು ಅಂದ್ರೆ ತನ್ನಲ್ಲಿದ್ದ ಏಕೈಕ ಸಂಪತ್ತನ್ನು ಅತ್ಯಂತ ನಿರ್ಮಲವಾದ ಪ್ರೀತಿ ಮತ್ತು ಭಕ್ತಿಯಿಂದ ಭಗವಂತನಿಗೆ ಅರ್ಪಿಸ್ತಾನೆ. ಆತನ ನಿಸ್ವಾರ್ಥ ಭಾವನೆ, ಆ ತ್ಯಾಗವನ್ನು ನೋಡಿ ಭಗವಂತನು ಎಷ್ಟೊಂದು ಪ್ರಸನ್ನನಾಗ್ತಾನೆ ಅಂದ್ರೆ ಆ ₹1ಗೆ ಪ್ರತಿಯಾಗಿ ಆತನಿಗೆ ಇಡೀ ಅರಮನೆಯನ್ನೇ ಬಳುವಳಿಯಾಗಿ ನೀಡ್ತಾನೆ. ಖಂಡಿತ. ಈ ಕಥೆ ನಮ್ಗೆ ಸುದಾಮನ ನೆನಪನ್ನು ತರಿಸ್ತದೆ ಅಲ್ವಾ? ಕೇವಲ 1 ಹಿಡಿ ಅವಲಕ್ಕಿಯನ್ನು ಪ್ರೀತಿಯಿಂದ ಕೊಟ್ಟಾಗ ಇಡೀ ಜಗತ್ತಿನ ಒಡೆಯನೇ ಒಲಿದು ಬಂದ ಆ ಅದ್ಭುತವಾದ ಉದಾಹರಣೆ ಇದು. ಇಂದಿನ ಮುರಳಿಯಲ್ಲೂ ಶಿವಬಾಬಾ ಇದೇ ರೀತಿಯ ಅತ್ಯಂತ ಶಕ್ತಿಶಾಲಿ ಭಾವನೆಯೊಂದನ್ನು ನಮ್ಮ ಮುಂದಿಟ್ಟಿದ್ದಾರೆ. ನಿಜ. ಲೌಕಿಕ ಜಗತ್ತಿನಲ್ಲಿ ₹1ಗೋ ಅಥವಾ 1 ಹಿಡಿ ಅವಲಕ್ಕಿಗೋ ಯಾವ ಬೆಲೆಯೂ ಇರ್ಲಿಕ್ಕಿಲ್ಲ. ಆದ್ರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾವು ನೋಡಿದಾಗ ಅಲ್ಲಿ ಮುಖ್ಯವಾಗುವುದು ವಸ್ತುವಿನ ಭೌತಿಕ ಮೌಲ್ಯವಲ್ಲ, ಬದಲಾಗಿ ಅದನ್ನು ಅರ್ಪಿಸುವ ಹಿಂದಿರುವ ನಮ್ಮ ಸ್ಥಿತಿ ಮತ್ತೆ ನಮ್ಮ ಭಾವನೆ. ಹೌದು. ಭಗವಂತನು ನೋಡುವುದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನಮ್ಮ ಹೃದಯದ ನೈರ್ಮಲ್ಯವನ್ನು. ಯಾರು ಅತ್ಯಂತ ಪ್ರಾಮಾಣಿಕವಾಗಿ ತಮ್ಮ ಸರ್ವಸ್ವವನ್ನು, ಅದು ಎಷ್ಟೇ ಚಿಕ್ಕದಿರ್ಲಿ, ಶ್ರೀಮತದ ಆಧಾರದ ಮೇಲೆ ಅರ್ಪಿಸುತ್ತಾರೋ ಅವರ ಆ ಪುರುಷಾರ್ಥವು ಕವಡೆಯಿಂದ ವಜ್ರದ ಸಮಾನವಾದ ಭವಿಷ್ಯವನ್ನು ಸೃಷ್ಟಿಸುತ್ತದೆ ಎಂಬುದೇ ಈ ಕತೆ ಹಿಂದಿರುವ ಅಸಲಿ ರಹಸ್ಯ. ಮಧುರ ಮಕ್ಕಳೇ, ಹೇಗೆ ಸರ್ವರ ಕಲ್ಯಾಣ ಮಾಡುವುದು ತಂದೆಯ ಪಾತ್ರವಾಗಿದೆ, ಹಾಗೆಯೇ ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಿ ತನ್ನ ಮತ್ತು ಸರ್ವರ ಕಲ್ಯಾಣ ಮಾಡಿ. ಇದು ಶಿವಬಾಬಾರವರ ಎಂತಹ ಅದ್ಭುತವಾದ ಮಾತು ಅಂದ್ರೆ, ಬಾಬಾ ಇಲ್ಲಿ ನಮಗೆ ಕೇವಲ ಜ್ಞಾನವನ್ನು ಕೇಳಿ ಸುಮ್ಮನಾಗಲು ಹೇಳ್ತಿಲ್ಲ, ಬದಲಾಗಿ ಸ್ವತಃ ತಂದೆಯ ಸಮಾನ ಜವಾಬ್ದಾರಿಯನ್ನು ಹೊರಲು ಕರೆಯುತ್ತಿದ್ದಾರೆ. ಖಂಡಿತ. ನಾವು ಗಮನಿಸಿದರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ನಮ್ಮದೇ ಆದ ಚಿಕ್ಕಪುಟ್ಟ ಸಮಸ್ಯೆಗಳಲ್ಲಿ ಅಶಾಂತಿಯಲ್ಲಿ ಮುಳುಗಿರುತ್ತೇವೆ. ನನ್ನ ಕೆಲಸ, ನನ್ನ ಮನೆ, ನನ್ನ ಒತ್ತಡ ಇದೇ ನಮ್ಮ ಪ್ರಪಂಚವಾಗಿರುತ್ತದೆ. ಹೌದು. ಆದರೆ ಯಾವಾಗ ನಾವು ಸರ್ವರ ಕಲ್ಯಾಣ ಎಂಬ ಬೇಹದ್ದಿನ ಅಂದ್ರೆ ಅಪರಿಮಿತವಾದ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುತ್ತೇವೆಯೋ ಆಗ ನಮ್ಮ ಆ ಚಿಕ್ಕಪುಟ್ಟ ಲೌಕಿಕ ಅಸಮಾಧಾನಗಳು ತಾನಾಗಿಯೇ ಕರಗಿ ಹೋಗ್ತವೆ. ಇತರರಿಗೆ ಬೆಳಕಾಗುವ ಆ ಪ್ರಕ್ರಿಯೆಯಲ್ಲಿ ನಮಗೆ ಅರಿವಿಲ್ಲದಂತೆಯೇ ನಮ್ಮ ಕತ್ತಲೆಯೂ ದೂರವಾಗುತ್ತದೆ. ನಿಖರವಾಗಿ ಹೇಳಿದ್ದೀರಿ. ಇದೇ ಹಿನ್ನೆಲೆಯಲ್ಲಿ ಇಂದಿನ ಪ್ರಶ್ನೆ ಮತ್ತು ಉತ್ತರವನ್ನು ಗಮನಿಸೋಣ. ಪ್ರಶ್ನೆ: ಮಕ್ಕಳ ಯಾವ ಒಂದು ವಿಶೇಷತೆಯನ್ನು ನೋಡಿ ಬಾಪ್ದಾದ ಬಹಳ ಖುಷಿ ಪಡ್ತಾರೆ? ಉತ್ತರ: ಬಡ ಮಕ್ಕಳು ತಂದೆಯ ಯಜ್ಞದಲ್ಲಿ 8 ಆಣೆ ₹1 ಕಳುಹಿಸುತ್ತಾರೆ ಮತ್ತು ಬಾಬಾ ಇದಕ್ಕೆ ಬದಲಾಗಿ ಮಹಲನ್ನು ಕೊಡಿ ಎಂದು ಹೇಳುತ್ತಾರೆ. ತಂದೆಯೂ ಹೇಳುತ್ತಾರೆ, ಮಕ್ಕಳೇ, ಈ ₹1 ಸಹ ಶಿವ ತಂದೆಯ ಖಜಾನೆಯಲ್ಲಿ ಜಮಾ ಆಯಿತು. ನಿಮಗೆ 21 ಜನ್ಮಗಳಿಗಾಗಿ ಮಹಲ್ ಸಿಗುವುದು. ಸುದಾಮನ ಉದಾಹರಣೆ ಇದೆಯಲ್ಲವೇ? ಕವಡೆಯೋ ಖರ್ಚಿಲ್ಲದೆ ಮಕ್ಕಳಿಗೆ ವಿಶ್ವದ ರಾಜ್ಯಭಾಗ್ಯವೂ ಸಿಗುತ್ತದೆ. ತಂದೆಯು ಬಡ ಮಕ್ಕಳ ಈ ವಿಶೇಷತೆಯನ್ನು ನೋಡಿ ಬಹಳ ಖುಷಿ ಪಡುತ್ತಾರೆ. ಈ ಉತ್ತರದ ಹಿಂದಿರುವ ರಹಸ್ಯವನ್ನು ನಾವು ಆಳವಾಗಿ ಮಂಥನ ಮಾಡಬೇಕು. ನಮಗೆಲ್ಲರಿಗೂ ತಿಳಿದಿರುವಂತೆ ಬಾಬಾರವರಿಗೆ ನಮ್ಮ ಲೌಕಿಕ ಹಣದ ಅವಶ್ಯಕತೆಯೇ ಇಲ್ಲ. ಜಗತ್ತಿನ ಒಡೆಯನಿಗೆ ನಮ್ಮ ₹1 ಏತಕ್ಕೆ ಬೇಕು ಅಲ್ವಾ? ಹೌದು. ಆದರೆ ಆ ₹1 ಹಿಂದೆ ಅಡಗಿರುವ ನಂಬಿಕೆ, ನಿಶ್ಚಯ ಮತ್ತು ನಂದೆಲ್ಲವೂ ನಿನ್ನದು ಎಂಬ ಆ ಸಮರ್ಪಣಾ ಭಾವ ಇದೆಯಲ್ಲ, ಅದು ಬ್ರಹ್ಮಾಂಡದ ಅತಿ ದೊಡ್ಡ ಶಕ್ತಿ. ನಮ್ಮ ಲೌಕಿಕ ಜೀವನದಲ್ಲಿ ನಾವು ಅನೇಕ ಬಾರಿ ಭದ್ರತೆಗಾಗಿ ಭೌತಿಕ ವಸ್ತುಗಳಿಗೆ ಗಟ್ಟಿಯಾಗಿ ಅಂಟಿಕೊಳ್ತೇವೆ. ಖಂಡಿತ. ಈ ದೇಹಭಾನವೇ ನಮ್ಮನ್ನು ಸದಾ ಚಿಂತೆಗೀಡು ಮಾಡುತ್ತದೆ. ನನ್ನ ಬಳಿ ಎಷ್ಟು ಉಳಿದಿದೆ, ನನ್ನ ಭವಿಷ್ಯ ಏನು ಎಂಬ ಲೆಕ್ಕಾಚಾರದಲ್ಲೇ ನಮ್ಮ ಜೀವನ ಕಳೆದು ಹೋಗುತ್ತದೆ. ಆದರೆ ಯಾವಾಗ ನಾವು ಶ್ರೀಮತದ ಆಧಾರದ ಮೇಲೆ, ಬಾಬಾನ ಮೇಲೆ ಸಂಪೂರ್ಣ ಭರವಸೆ ಇಟ್ಟು ನಮ್ಮ ಅಹಂಕಾರವನ್ನು ಯೋಗಾಗ್ನಿಯಲ್ಲಿ ಸುಡುತ್ತೇವೆಯೋ ಆಗ ಆ ಸಣ್ಣ ತ್ಯಾಗವು ನಮಗೆ ಬೇಹದ್ದಿನ ಆಸ್ತಿಯನ್ನು ತಂದುಕೊಡುತ್ತದೆ. ಅದು ನಿಜ. ಆದ್ರೆ ಇದನ್ನೇ ನಾವು ಪ್ರಾಯೋಗಿಕವಾಗಿ ನೋಡಿದಾಗ ಅಹಂಕಾರವನ್ನು ಬಿಡುವುದು ಅಷ್ಟು ಸುಲಭವಲ್ಲ ಅಲ್ವಾ? ನಾವೆಲ್ಲರೂ ಲೌಕಿಕ ಜೀವನದಲ್ಲಿ ಸೋಲು ಗೆಲುವುಗಳ ಬಗ್ಗೆ ಬಹಳ ತಲೆಕೆಡಿಸ್ಕೊಳ್ತೇವೆ. ನಿಜ. ಆದರೆ ಬಾಬಾ ಇಂದು ಮುರಳಿಯಲ್ಲಿ 84 ಜನ್ಮಗಳ ಕಲ್ಪಕಲ್ಪದ ಅನಾದಿ ನಾಟಕದ ರಹಸ್ಯವನ್ನು ಬಿಚ್ಚಿಡುತ್ತಾರೆ. ನಾವು ಕಲ್ಪಕಲ್ಪವೂ ಈ ಸುಖಧಾಮದ ಆಸ್ತಿಯನ್ನು ಪಡೆಯುತ್ತೇವೆ ಮತ್ತು ನಿಧಾನವಾಗಿ ಕಳೆದುಕೊಳ್ಳುತ್ತೇವೆ. ಹೌದು.
ಈ ನಾಟಕದ ಬಗ್ಗೆ ನೆನಪಿಸಿಕೊಂಡಾಗ ನಮ್ಮ ಈಗಿನ ಒತ್ತಡಗಳು, ಆಫೀಸ್ ಟೆನ್ಷನ್ ಇವೆಲ್ಲವೂ ಎಷ್ಟೊಂದು ಕ್ಷುಲ್ಲಕವಾಗಿ ಕಾಣುತ್ತವೆ. ಖಂಡಿತವಾಗಿಯೂ ಈ ಡ್ರಾಮಾದ ಅರಿವೇ ನಮಗಿರುವ ಅತಿ ದೊಡ್ಡ ಮಾನಸಿಕ ಚಿಕಿತ್ಸೆ. ಈ ಜಗತ್ತಿನಲ್ಲಿ ಜನರು ತಮ್ಮನ್ನು ತಾವು ಒಂದು ಸಣ್ಣ ಪಾತ್ರಕ್ಕೆ ಅಥವಾ ಒಂದು ಸಂಬಂಧಕ್ಕೆ ಸೀಮಿತಗೊಳಿಸಿಕೊಂಡು ಅಪಾರವಾಗಿ ದುಃಖಪಡುತ್ತಾರೆ. ಆದರೆ ಶಿವಬಾಬಾ ತಿಳಿಸ್ತಾರೆ, ಈ ಇಡೀ ಸೃಷ್ಟಿಚಕ್ರ ಒಂದು ನಿರ್ದಿಷ್ಟವಾದ ಆಟ ಅಂತ. ನಾವು ಆದಿಯಲ್ಲಿ ಸತೋಪ್ರಧಾನ ಸ್ಥಿತಿಯಲ್ಲಿದ್ದೆವು, ಸಂಪೂರ್ಣ ಪವಿತ್ರರಾಗಿದ್ದೆವು. ನಂತರ ನಿಧಾನವಾಗಿ ಜನ್ಮಗಳನ್ನು ಪಡೆಯುತ್ತಾ ಅಂತಿಮದಲ್ಲಿ ರಾವಣನ ಪ್ರವೇಶವಾಗಿ ತಮೋಪ್ರಧಾನ್ ಸ್ಥಿತಿಯನ್ನು ತಲುಪಿದ್ದೇವೆ ಅಲ್ವಾ? ಹೌದು. ನಮ್ಮ ಇಂದಿನ ಎಲ್ಲಾ ದುಃಖಗಳಿಗೆ, ಒತ್ತಡಗಳಿಗೆ ಮೂಲ ಕಾರಣವೇ ಈ ದೇಹಭಾನ. ಡ್ರಾಮಾದ ಈ ರಹಸ್ಯವನ್ನು ಅರಿತಾಗ ನಮ್ಮೊಳಗೆ ಒಂದು ರೀತಿಯ ಸಾಕ್ಷಿಭಾವ ಮೂಡುತ್ತದೆ. ನಾವು ಪರಿಸ್ಥಿತಿಗಳನ್ನು ಕೇವಲ ನೋಡುತ್ತೇವೆ, ಆದರೆ ಅದರಿಂದ ವಿಚಲಿತರಾಗುವುದಿಲ್ಲ. ಆದರೆ ಈ ಸಾಕ್ಷಿ ಭಾವವನ್ನು ಉಳಿಸಿಕೊಳ್ಳುವುದು ಸುಲಭವಲ್ಲ. ಅದಕ್ಕಾಗಿಯೇ ಜಗತ್ತಿನಲ್ಲಿ ಜನರು ಶಾಂತಿಗಾಗಿ ಅಲೆದಾಡುತ್ತಾರೆ, ಲೌಕಿಕ ಗುರುಗಳನ್ನು ಹುಡುಕಿಕೊಂಡು ಹೋಗುತ್ತಾರೆ. ಆದರೆ ಜ್ಞಾನಸಾಗರನಾದ ಶಿವಬಾಬಾ ಮಾತ್ರ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ನಿಜವಾದ ಜ್ಞಾನವನ್ನು ನೀಡಬಲ್ಲರು ಎಂದು ಬಾಬಾ ಇಂದು ಸ್ಪಷ್ಟಪಡಿಸುತ್ತಾರೆ. ನಿಜ. ಕೊನೆಗೆ ಆ ಲೌಕಿಕ ಗುರುಗಳನ್ನು ಬಿಟ್ಟು ಸತ್ಯಜ್ಞಾನದತ್ತ ಮುಖ ಮಾಡಲೇಬೇಕಾಗ್ತದೆ. ನಾವು ಕೂಡ ಒಮ್ಮೆ ಅಜ್ಞಾನಿಗಳಾಗಿದ್ದೆವು, ಆದರೆ ಈಗ ಶೂದ್ರರಿಂದ ಬ್ರಾಹ್ಮಣರಾಗುವ ಈ ಅದ್ಭುತ ಪರಿವರ್ತನೆಯನ್ನು ಅನುಭವಿಸುತ್ತಿದ್ದೇವೆ. ಈ ಶೂದ್ರರಿಂದ ಬ್ರಾಹ್ಮಣರಾಗುವ ಪರಿವರ್ತನೆಯು ಕೇವಲ ಒಂದು ಲೇಬಲ್ ಅಥವಾ ಹೆಸರಿನ ಬದಲಾವಣೆಯಲ್ಲ, ಇದು ನಮ್ಮ ಪ್ರಜ್ಞೆಯ ಮರುಹುಟ್ಟು. ಲೌಕಿಕ ಜಗತ್ತಿನಲ್ಲಿ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸದಾ ನಮ್ಮಿಂದ ಹೊರಗೆ ಹುಡುಕುತ್ತೇವೆ. ಹೌದು, ಗುರುಗಳ ಬಳಿ ಹೋಗ್ತೇವೆ, ಶಾಸ್ತ್ರಗಳನ್ನು ಓದ್ತೇವೆ. ವಿದ್ವತ್ ಮಂಡಳಿಯವರು ಶಾಸ್ತ್ರಗಳನ್ನು ಓದಿ ದೊಡ್ಡ ದೊಡ್ಡ ಬಿರುದುಗಳನ್ನು ಪಡೆಯಬಹುದು. ಆದರೆ ಬಾಬಾ ಹೇಳುವಂತೆ ಅದು ಕೇವಲ ಭಕ್ತಿ ಮಾರ್ಗ. ಅಲ್ಲಿ ಶಾಂತಿ ಸಿಗುವುದಿಲ್ಲ. ಗೀತೆಯ ನಿಜವಾದ ಭಗವಂತ ಶಿವನೇ ಹೊರತು ಕೃಷ್ಣನಲ್ಲ ಎಂಬ ಆಳವಾದ ಸತ್ಯವನ್ನು ಬಾಬಾ ನಮಗೆ ತಿಳಿಸಿದಾಗ ನಮ್ಮ ಬುದ್ಧಿಯ ಮೇಲಿದ್ದ ಬೀಗ ಒಮ್ಮೆಲೇ ತೆರೆದುಕೊಳ್ಳುತ್ತದೆ ಅಲ್ವಾ? ಖಂಡಿತ. ಆಗಲೇ ಜ್ಞಾನದ ಮೂರನೇ ನೇತ್ರ ಜಾಗೃತವಾಗುತ್ತದೆ. ಲೌಕಿಕ ಶಿಕ್ಷಣ ನಮಗೆ ಕೇವಲ ಹೊರಗಿನ ಜಗತ್ತನ್ನು ತೋರಿಸಿದರೆ, ಬಾಬಾ ಕಲಿಸುವ ಈ ರಾಜಯೋಗ ನಮ್ಮ ಒಳಗಿನ ಸತ್ಯವನ್ನು ದರ್ಶನ ಮಾಡಿಸುತ್ತದೆ. ಬಾಬಾ ಇದೇ ವಿಚಾರವನ್ನು ಮುಂದುವರಿಸುತ್ತಾ 84 ಜನ್ಮಗಳ ಏಣಿಯ ಬಗ್ಗೆ ಹೇಳುತ್ತಾರೆ. ಹೇಗೆ ನಾವು ಮೆಟ್ಟಿಲುಗಳನ್ನು ಇಳಿತೇವೆ ಮತ್ತು ಮತ್ತೆ ಹೇಗೆ ಮೇಲೆ ಏರುತ್ತೇವೆ ಎಂಬುದರ ನಿಖರವಾದ ಜ್ಞಾನ ಇದು. ಹೌದು. ಆದಿ ಸನಾತನ ದೇವೀ ದೇವತಾ ಧರ್ಮದ ಸ್ಥಾಪನೆ ಕೇವಲ ಬಾಬಾನಿಂದ ಮಾತ್ರ ಸಾಧ್ಯ ಎಂದು ಬಾಬಾ ನೆನಪಿಸುತ್ತಾರೆ. ಇದರ ಜೊತೆಗೆ ದಸರಾ ಹಬ್ಬದ ಉದಾಹರಣೆಯನ್ನು ಕೂಡ ಬಾಬಾ ಬಹಳ ಸುಂದರವಾಗಿ ಕೊಡುತ್ತಾರೆ. ನಿಜ. ಜಗತ್ತಿನ ಜನರು ಬಹಳ ವಿಜೃಂಭಣೆಯಿಂದ ದಸರಾ ಆಚರಿಸುತ್ತಾರೆ, ರಾವಣನನ್ನು ಸುಡುತ್ತಾರೆ. ಆದರೆ ಅದರ ಹಿಂದಿರುವ ಅಜ್ಞಾನ ಅವರಿಗೆ ತಿಳಿದಿಲ್ಲ ಎನ್ನುತ್ತಾರೆ ಬಾಬಾ. ಅದು ಎಷ್ಟೊಂದು ವಾಸ್ತವಿಕವಾದ ಮಾತು. ನಾವು ಪ್ರತಿ ವರ್ಷ ಹೊರಗೆ ಬಿದಿರು ಮತ್ತು ಕಾಗದದಿಂದ ಮಾಡಿದ ರಾವಣನ ಬೊಂಬೆಗಳನ್ನು ಸುಡುತ್ತೇವೆ, ಪಟಾಕಿ ಸಿಡಿಸ್ತೇವೆ. ಆದರೆ ನಮ್ಮ ಒಳಗಿರುವ 5 ವಿಕಾರಗಳು ಎಂಬ ನಿಜವಾದ ರಾವಣ ಹಾಗೆಯೇ ಜೀವಂತವಾಗಿರುತ್ತಾನೆ. ಜ್ಞಾನಿಗಳಿಗೆ ಗೊತ್ತು, ನಿಜವಾದ ದಸರಾ ಎಂದ್ರೆ ನಮ್ಮ ಒಳಗಿನ ಅಹಂಕಾರ, ಕಾಮ, ಕ್ರೋಧಗಳನ್ನು ಯೋಗಾಗ್ನಿಯಲ್ಲಿ ಸುಡುವುದು ಅಂತ. ಹೌದು. ಆ ಅರಿವು ಮೂಡಿಲಾಗಲೇ ನಿಜವಾದ ಹಬ್ಬ. ಜಗತ್ತು ಬಾಹ್ಯ ಆಚರಣೆಗಳಲ್ಲಿ ಮತ್ತೆ ಮಾಹಿತಿ ಓವರ್ಲೋಡ್ನಲ್ಲಿ ಕಳೆದುಹೋಗಿರುವಾಗ ಭೋಲಾನಾಥ ತಂದೆಯು ನಮ್ಮ ಜ್ಞಾನದ ಜೋಳಿಗೆಯನ್ನು ಬೇಹದ್ದಿನ ರತ್ನಗಳಿಂದ ತುಂಬಿಸ್ತಿದ್ದಾರೆ. ಆ ಬೇಹದ್ದಿನ ರತ್ನಗಳನ್ನು ನಾವು ಹೇಗೆ ಬಳಸ್ಕೊಳ್ಬೇಕು ಎಂಬುದಕ್ಕೂ ಬಾಬಾ ದಾರಿ ತೋರಿಸ್ತಾರೆ. ಲೌಕಿಕ ಜಗತ್ತಿನ ಆಸುರಿ ಮತದ ಬದಲು ಶ್ರೀಮತದಂತೆ ನಡೆಯಿರಿ ಎಂದು ಬಾಬಾ ಎಚ್ಚರಿಸ್ತಾರೆ. ಖಂಡಿತ. ಇಂದಿನ ಜಗತ್ತಿನಲ್ಲಿ ಈ ಆಸುರಿ ಮತ ಎಂದ್ರೆ ಕೇವಲ ಕೆಟ್ಟ ಕೆಲಸಗಳಲ್ಲ, ನಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದು, ಸುಳ್ಳು ಪ್ರತಿಷ್ಠೆಗಾಗಿ ಒದ್ದಾಡುವುದು, ಇವೆಲ್ಲವೂ ಆಸುರಿ ಮತವೇ ಅಲ್ವಾ? 100% ಸತ್ಯ. ಆಸುರಿ ಮತವು ನಮ್ಮನ್ನು ಸದಾ ಸ್ವಾರ್ಥಿಗಳನ್ನಾಗಿ, ಅತೃಪ್ತರನ್ನಾಗಿ ಮಾಡಿಬಿಡುತ್ತದೆ. ನಮಗೆ ಎಷ್ಟಿದ್ದರೂ ಸಾಲದು ಎಂಬ ಭಾವನೆ ಬರುತ್ತದೆ. ಆದ್ರೆ ಶ್ರೀಮತವು ನಮಗೆ ಸ್ವಕಲ್ಯಾಣ ಮತ್ತು ಸರ್ವರ ಕಲ್ಯಾಣದ ಸ್ಪಷ್ಟ ದಾರಿಯನ್ನು ತೋರಿಸುತ್ತದೆ. ನಿಜ. ನಾವು ನಮ್ಮ ಆಂತರಿಕ ಸ್ಥಿತಿಯನ್ನು ಎಷ್ಟು ಬಲಪಡಿಸಿಕೊಳ್ತೇವೆಯೋ ನಮ್ಮ ಸುತ್ತಮುತ್ತಲಿನ ವಾತಾವರಣವೂ ಅಷ್ಟೇ ಶಾಂತವಾಗ್ತದೆ. ಅದಕ್ಕಾಗಿಯೇ ಬಾಬಾ ಹೊಸ ಸೇವಾ ಕೇಂದ್ರಗಳ ಸ್ಥಾಪನೆ ಮತ್ತು ಸೇವಾಧಾರಿಗಳ ಜವಾಬ್ದಾರಿಯ ಬಗ್ಗೆ ಒತ್ತು ನೀಡ್ತಾರೆ.
ಸೇವಾ ಕೇಂದ್ರ ಎಂದ್ರೆ ಕೇವಲ ಒಂದು ಕಟ್ಟಡವಲ್ಲ. ನಾವೆಲ್ಲಿರುತ್ತೇವೆಯೋ ನಮ್ಮ ಆಫೀಸ್, ನಮ್ಮ ಮನೆ, ಅದೇ ಒಂದು ಸೇವಾ ಕೇಂದ್ರವಾಗಬೇಕು. ಖಂಡಿತವಾಗಿಯೂ. ನಾವು ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುವ ಈ ಪ್ರಯಾಣದಲ್ಲಿ ನಮ್ಮ ನಡವಳಿಕೆಯೇ ಇತರರಿಗೆ ಮಾರ್ಗದರ್ಶನ ಆಗಬೇಕು. ನಾವು ಹಾಗೆ ನಡ್ಕೊಂಡಾಗ ಬಾಬಾರವರಿಗೆ ಎಷ್ಟು ಖುಷಿಯಾಗ್ತದೆ ಅಲ್ವಾ? ಬಾಬಾರವರು ತಮ್ಮ ಉದ್ಯಾನವನದಲ್ಲಿರುವ ಹೂವುಗಳನ್ನು ಅಂದ್ರೆ ನಮ್ಮಂತಹ ಮಕ್ಕಳನ್ನು ನೋಡಿ ಬಹಳ ಆನಂದಿಸುತ್ತಾರೆ ಎಂದು ಮುರಳಿಯಲ್ಲಿ ಹೇಳಲಾಗಿದೆ. ಹೌದು. ಆದರೆ ಅದೇ ಉಸಿರಿನಲ್ಲಿ ಬಾಬಾ ಒಂದು ಗಂಭೀರವಾದ ಎಚ್ಚರಿಕೆಯೂ ನೀಡ್ತಾರೆ. ಅಂತಿಮ ಸಮಯದಲ್ಲಿ ಜಗತ್ತಿನಾದ್ಯಂತ ಹಾಹಾಕಾರ, ಯುದ್ಧ ಮತ್ತು ಅಪಾರ ದುಃಖ ಎದುರಾಗಲಿದೆ ಅಂತ. ಎಲ್ಲಿ ನೋಡಿದರಲ್ಲಿ ಕಲಹಗಳು, ಗಲಾಟೆಗಳು ಉಂಟಾಗುತ್ತವೆ. ಈ ಚೀಚಿ ಪ್ರಪಂಚದ ಬಗ್ಗೆ ನಮಗೆ ತೀವ್ರವಾದ ವೈರಾಗ್ಯ ಬರಬೇಕು ಮತ್ತು ಶಾಂತಿಯ ವಿಶ್ವದ ಕಲ್ಪನೆ ನಮ್ಮಲ್ಲಿ ದೃಢವಾಗಬೇಕು ಎನ್ನುತ್ತಾರೆ ಬಾಬಾ. ಈ ಎಚ್ಚರಿಕೆ ಇಂದಿನ ಪರಿಸ್ಥಿತಿಗೆ ಎಷ್ಟು ನಿಖರವಾಗಿ ಅನ್ವಯಿಸುತ್ತದೆ ಎಂದು ನಾವು ಸ್ವಲ್ಪ ಯೋಚಿಸಬೇಕು. ನಾವು ಪ್ರತಿದಿನ ವಾರ್ತೆಗಳನ್ನು ನೋಡುತ್ತೇವೆ. ಎಲ್ಲಿ ನೋಡಿದ್ರೂ ಯುದ್ಧದ ಭೀತಿ, ನೈಸರ್ಗಿಕ ವಿಕೋಪಗಳು, ಆರ್ಥಿಕ ಕುಸಿತಗಳು. ನಿಜ. ಬಾಬಾ ಹೇಳ್ತಾರೆ, ಈ ಹಳೆ ಪ್ರಪಂಚದ 1,00,000 ಕೋಟಿ ಸಂಪತ್ತು ಅಂತಿಮ ಸಮಯದಲ್ಲಿ ಕೇವಲ ಕವಡೆಗೆ ಸಮಾನವಾಗುತ್ತದೆ ಅಂತ. ಇದು ಬಹಳ ಆಳವಾದ ಮಾತು. ಹೌದು. ಬಡವರು ಬೇಗನೆ ಜಾಗೃತರಾದರೆ ಶ್ರೀಮಂತರು ಮಾಯೆಯ ವಶದಲ್ಲಿ ಒದ್ದಾಡುತ್ತಾರೆ ಎಂದು ಬಾಬಾ ಹೇಳುವುದರ ಅರ್ಥವೇನು? ಯಾರು ತಮ್ಮ ಲೌಕಿಕ ಆಸ್ತಿ, ಪ್ರತಿಷ್ಠೆ ಮತ್ತು ಅಹಂಕಾರ ಎಂಬ ಕವಡೆಗಳಿಗೆ ಅಂಟಿಕೊಂಡಿರ್ತಾರೋ ಅವರಿಗೆ ಅದನ್ನು ಬಿಟ್ಟುಕೊಡಲು ಸಾಧ್ಯವಾಗುವುದಿಲ್ಲ. ಆದರೆ ಜ್ಞಾನವಿರುವ ಬುದ್ಧಿವಂತರು ತಮ್ಮದೆಲ್ಲವನ್ನೂ ಸ್ವರ್ಗಕ್ಕೆ ಅಂದ್ರೆ ಮುಂಬರುವ 21 ಜನ್ಮಗಳಿಗೆ ವರ್ಗಾವಣೆ ಮಾಡುತ್ತಾರೆ. ಆ ವರ್ಗಾವಣೆ ಎಂದ್ರೆ ನಮ್ಮ ಸಮಯ, ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಈಶ್ವರೀಯ ಸೇವೆಗೆ ಮತ್ತು ಸ್ವಪರಿವರ್ತನೆಗೆ ಬಳಸುವುದು. ಖಂಡಿತ. ಈ ವರ್ಗಾವಣೆಯ ಬಗ್ಗೆ ಮಾತನಾಡುವಾಗ ಬಾಬಾ ಇನ್ನೊಂದು ಭಯಾನಕ ಚಿತ್ರಣವನ್ನೂ ನೀಡ್ತಾರೆ. ಮುಂದಿನ ದಿನಗಳಲ್ಲಿ ಜಗತ್ತಿನ ಸ್ಥಿತಿ ಎಷ್ಟೊಂದು ಹದಗೆಡುತ್ತದೆ ಎಂದ್ರೆ ಆಹಾರ ಸಿಗದೆ ಹುಲ್ಲು ತಿನ್ನುವ ಸ್ಥಿತಿಯೂ ಬರುತ್ತದೆ ಎಂದು ಬಾಬಾ ಎಚ್ಚರಿಸ್ತಾರೆ. ಇದು ಕೇಳಲು ಭಯವಾದರೂ ಆ ಸಮಯದಲ್ಲಿ ನಮ್ಮನ್ನು ರಕ್ಷಿಸುವುದು ಯಾವುದು? ಆ ಸಮಯದಲ್ಲಿ ನಮ್ಮನ್ನು ರಕ್ಷಿಸುವುದು ಕೇವಲ ಬಾಬಾನ ನೆನಪು. ಅದಕ್ಕೆ ಬಾಬಾ ನಮಗೆ ನೀಡುವ ಅತ್ಯಂತ ಶಕ್ತಿಶಾಲಿ ಮಂತ್ರವೇ ಮನ್ಮನಾಭವ. ಬಾಬಾ ಹೇಳ್ತಾರೆ, ಮನ್ಮನಾಭವ ಎಂದ್ರೆ ಕೇವಲ ಒಂದು ಕಡೆ ಕಣ್ಣು ಮುಚ್ಚಿ ಕೂರುವುದಲ್ಲ. ಹೌದು. ನಾವು ನಮ್ಮ ಲೌಕಿಕ ಕೆಲಸಗಳನ್ನು ಮಾಡುತ್ತಾ, ನಡೆಯುತ್ತಾ, ತಿರುಗಾಡುತ್ತಾ, ಆಫೀಸಿನ ಗದ್ದಲದ ನಡುವೆಯೂ ಬಾಬಾನ ನೆನಪಿನಲ್ಲಿರುವುದು. ಇದರ ಜೊತೆಗೆ ಆಹಾರ ಪಾನೀಯಗಳ ಶುದ್ಧತೆಯ ಬಗ್ಗೆಯೂ ಬಾಬಾ ನಮ್ಮ ಗಮನ ಸೆಳೆಯುತ್ತಾರೆ. ಅನ್ನದಂತೆ ಮನಸ್ಸು ಎಂಬ ಮಾತಿದೆ ಅಲ್ವಾ? ನಾವು ಸೇವಿಸುವ ಆಹಾರದ ಕಂಪನಗಳು ನಮ್ಮ ಮನಸ್ಸಿನ ಸ್ಥಿತಿಯನ್ನು ಮತ್ತು ಆತ್ಮದ ಪಾವಿತ್ರ್ಯತೆಯನ್ನು ನಿರ್ಧರಿಸುತ್ತವೆ. ಖಂಡಿತ. ಹೊರಗಿನ ಪ್ರಪಂಚ ಎಷ್ಟೇ ವಿನಾಶದತ್ತ ಸಾಗುತ್ತಿದ್ದರೂ ನಾವು ಬಾಬಾನ ಮನೆಯ ಮೋಜಿನಲ್ಲಿರುತ್ತೇವೆ. ನಮ್ಮ ಭವಿಷ್ಯದ ಅದೃಷ್ಟ ಜಾಗರೂಕವಾಗಿರುತ್ತದೆ. ಹೌದು. ಬಾಬ್ದಾದಾರವರ ಚಿತ್ರವನ್ನು ನೋಡಿದಾಗ ಆಗುವ ಆ ರೋಮಾಂಚನ, ಆ ಅಪಾರ ಖುಷಿ, ಅದು ನಮ್ಮನ್ನು ಭವಿಷ್ಯದ ಎಲ್ಲಾ ಕಷ್ಟಗಳಿಂದ ಪಾರು ಮಾಡ್ತದೆ. ಆ ರೋಮಾಂಚನ ಮತ್ತು ಅಪಾರ ಖುಷಿಯೊಂದಿಗೆ ಈಗ ನಾವು ಮುರಳಿಯ ಅತ್ಯಂತ ಮಧುರವಾದ ಭಾಗವನ್ನು, ಬಾಬಾರವರ ಪ್ರೀತಿಯ ಸಂದೇಶವನ್ನು ಯಥಾವತ್ತಾಗಿ ಆಲಿಸೋಣ. ಖಂಡಿತ. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಈಗ ಮುರಳಿಯ ಸಾರಾಂಶವನ್ನು ಪ್ರಾಯೋಗಿಕವಾಗಿ ಧಾರಣೆ ಮಾಡುವ ಸಮಯ. ಬಾಬಾ ಮುಖ್ಯವಾಗಿ 2 ಅಂಶಗಳನ್ನು ತಿಳಿಸಿದ್ದಾರೆ. ಮೊದಲನೆಯದು, ಸದಾ ಅಪಾರ ಖುಷಿಯಲ್ಲಿರಲು ಬೇಹದ್ದಿನ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು. ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಂಡು ತನ್ನ ಹಾಗೂ ಸರ್ವರ ಕಲ್ಯಾಣ ಮಾಡಬೇಕು. ಹೌದು. ಎರಡನೆಯದ್ದು, 21 ಜನ್ಮಗಳ ರಾಜ್ಯಭಾಗ್ಯಕ್ಕಾಗಿ ತನ್ನದೆಲ್ಲವನ್ನೂ ವರ್ಗಾವಣೆ ಮಾಡಬೇಕು. ಈ ಚೀಚಿ ಪ್ರಪಂಚದಿಂದ ಬಿಡುಗಡೆ ಹೊಂದುವ ಯುಕ್ತಿಯನ್ನು ರಚಿಸಬೇಕು. ಇದನ್ನು ನಾವು ನಮ್ಮ ಇಂದಿನ ಲೌಕಿಕ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ಇದನ್ನು ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ಉದಾಹರಣೆಗೆ, ನಾವು ಕಚೇರಿಯಲ್ಲಿ ಯಾವುದೋ ಒಂದು ಕಷ್ಟಕರವಾದ ಸನ್ನಿವೇಶವನ್ನು ಎದುರಿಸುತ್ತಿದ್ದೇವೆ ಎಂದಿಟ್ಟುಕೊಳ್ಳಿ. ಯಾರೋ ನಮ್ಮನ್ನು ತೀವ್ರವಾಗಿ ಟೀಕಿಸ್ತಾರೆ. ಆಗ ನಾವು ತಕ್ಷಣವೇ ಸಿಟ್ಟಿನಿಂದ ಪ್ರತಿಕ್ರಿಯಿಸುವ ಬದಲು ಆ ಬೇಹದ್ದಿನ ಜ್ಞಾನವನ್ನು ನೆನಪಿಸಿಕೊಳ್ಳಬೇಕು. ಹೌದು, ನಾನು ಕಲ್ಪಕಲ್ಪದ ಅಧಿಕಾರಿಯಾತ್ಮ. ಈ ಚಿಕ್ಕ ದೃಶ್ಯವು 84 ಜನ್ಮಗಳ ಡ್ರಾಮಾದ ಒಂದು ಸಣ್ಣ ಭಾಗವಷ್ಟೇ ಅಂತ ಅಂದುಕೊಂಡ ತಕ್ಷಣವೇ
ನಮ್ಮ ಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಖಂಡಿತ. ಹಾಗೆ ನಮ್ಮ ಅಮೂಲ್ಯವಾದ ಶಕ್ತಿ ಮತ್ತು ಸಮಯವನ್ನು ಅಶಾಂತಿಯ ಮಾತುಗಳಲ್ಲಿ ವ್ಯರ್ಥ ಮಾಡದೆ ಅದನ್ನು ಸಕಾರಾತ್ಮಕ ಸೇವೆಗೆ ವರ್ಗಾಯಿಸುವುದು ಅದೇ ನಿಜವಾದ ಧಾರಣೆ. ಬಹಳ ಸುಂದರವಾಗಿ ವಿವರಿಸಿದ್ದೀರಿ. ಇಂದಿನ ವರದಾನ ಕೂಡ ಇದೇ ಸ್ಥಿತಿಯನ್ನು ಬೆಂಬಲಿಸುತ್ತದೆ. ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿದ್ದು ಸದಾ ಏರುವ ಕಲೆಯ ಅನುಭವ ಮಾಡುವಂತಹ ಸಫಲತಾ ಮೂರ್ತಿಭವ. ಸೇವೆಯಲ್ಲಿ ಅಥವಾ ಸ್ವಯಂನ ಏರುವ ಕಲೆಯಲ್ಲಿ ಸಫಲತೆಗೆ ಮುಖ್ಯಾಧಾರ ತಂದೆಯೊಂದಿಗೆ ಅಟೂಟ ಪ್ರೀತಿ ಅಂತ. ಸಂಕಲ್ಪದಲ್ಲಿಯೂ ಮಾತಿನಲ್ಲಿಯೂ ಕರ್ಮದಲ್ಲಿಯೂ ಬಾಬಾರವರ ಜೊತೆ ಇರಬೇಕು. ಇಂತಹ ಲವಲೀನ ಆತ್ಮನು ಒಂದು ಶಬ್ದವನ್ನು ಮಾತನಾಡಿದ್ರೂ ಅವರ ಸ್ನೇಹದ ಮಾತು ಅನ್ಯ ಆತ್ಮರನ್ನು ಸ್ನೇಹದಲ್ಲಿ ಬಂಧಿಸುತ್ತದೆ, ಅದು ಜಾದುವಿನ ಕಾರ್ಯವನ್ನು ಮಾಡುತ್ತದೆ ಎಂದು ಬಾಬಾ ಹೇಳುತ್ತಾರೆ. ಲವಲೀನ ಎಂದರೆ ಸಂಪೂರ್ಣವಾಗಿ ಲೀನವಾಗುವುದು. ಜಲದಲ್ಲಿ ಉಪ್ಪು ಕರಗಿದಂತೆ ಬಾಬಾರವರ ಪ್ರೀತಿಯಲ್ಲಿ ನಮ್ಮ ದೇಹಭಾನ, ನಮ್ಮ ಅಹಂಕಾರ ಸಂಪೂರ್ಣವಾಗಿ ಕರಗಿ ಹೋಗಬೇಕು. ನಾವು ಯಾರಿಗಾದರೂ ಜ್ಞಾನವನ್ನು ಹೇಳುವಾಗ ಅದು ಕೇವಲ ನಮ್ಮ ಬಾಯಿಯಿಂದ ಬಂದರೆ ಅದು ಅವರ ಬುದ್ಧಿಯನ್ನು ಮಾತ್ರ ತಲುಪಬಹುದು. ಹೌದು, ಮತ್ತು ಸ್ವಲ್ಪ ಹೊತ್ತಿನಲ್ಲೇ ಮರೆತು ಹೋಗಬಹುದು ಕೂಡ. ಆದ್ರೆ ನಾವು ಬಾಬಾರವರ ಪ್ರೀತಿಯಲ್ಲಿ ಲವಲೀನರಾಗಿ ಆತ್ಮಿಕ ದೃಷ್ಟಿಯಿಂದ ಮಾತನಾಡಿದಾಗ ಆ ಮಾತುಗಳು ನೇರವಾಗಿ ಅವರ ಹೃದಯವನ್ನು ತಲುಪುತ್ತವೆ. ಅದೇ ಬಾಬಾ ಹೇಳುವ ನಿಜವಾದ ಜಾದು. ಖಂಡಿತ. ಆ ಆಧ್ಯಾತ್ಮಿಕ ಜಾದುಗಾರಿಕೆ ನಮ್ಮೆಲ್ಲರಲ್ಲಿದೆ. ಅದನ್ನು ನಾವು ನಮ್ಮ ಪುರುಷಾರ್ಥ ಮತ್ತು ಯೋಗದ ಮೂಲಕ ಜಾಗೃತಗೊಳಿಸಬೇಕು. ಮತ್ತು ಇಂದಿನ ಸ್ಲೋಗನ್ ನಮ್ಗೆ ದಿನವಿಡೀ ನೆನಪಿನಲ್ಲಿಡಬೇಕಾದ ವಿಚಾರವನ್ನು ಹೇಳುತ್ತದೆ. ಯಾರು ಅಂತರ್ಮುಖಿ ಆಗಿದ್ದು ಲೈಟ್ ಮೈಟ್ ರೂಪದಲ್ಲಿ ಸ್ಥಿತರಾಗಿರ್ತಾರೆಯೋ ಅವರೇ ಯೋಗಿ ಆತ್ಮರಾಗಿದ್ದಾರೆ. ಈ ಸ್ಲೋಗನ್ ಇಡೀ ದಿನಕ್ಕೆ ನಮ್ಮ ಮನಸ್ಸಿನ ಆಂಕರ್ ಆಗಬೇಕು. ಹೊರಗಿನ ಪ್ರಪಂಚ ಎಷ್ಟೇ ಗದ್ದಲದಿಂದ ಕೂಡಿರಲಿ, ನಮ್ಮ ಆಫೀಸ್, ಟ್ರಾಫಿಕ್ ಎಷ್ಟೇ ಕಿರಿಕಿರಿಯನ್ನು ಉಂಟುಮಾಡ್ಲಿ, ನಾವು ಒಳಗೆ ಅಂತರ್ಮುಖರಾಗಿ ನಾನು ಒಂದು ಪ್ರಕಾಶಮಾನವಾದ ಜ್ಯೋತಿಬಿಂದು ಅಂದ್ರೆ ಲೈಟ್ ಮತ್ತು ಅತ್ಯಂತ ಶಕ್ತಿಶಾಲಿ ಆತ್ಮ ಮೈಟ್ ಎಂಬ ಅರಿವಿನಲ್ಲಿ ಸದಾಸ್ಥಿತರಾಗಬೇಕು. ಇದೇ ಸತೋಪ್ರಧಾನ್ ಸ್ಥಿತಿಯತ್ತ ನಮ್ಮ ಪಯಣ. ಬಾಬಾರವರ ಅವ್ಯಕ್ತ ಸೂಚನೆಯು ಇದನ್ನೇ ಪುಷ್ಟೀಕರಿಸುತ್ತದೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ನಮಗೆ ಸಿಕ್ಕಿರುವ ಕರ್ತವ್ಯದಲ್ಲಿ ನಿಖರವಾಗಿರಬೇಕು. ತಂದೆಯ ಮೇಲೆ ನಂಬಿಕೆ ಮತ್ತು ತಂದೆಯ ಜೊತೆ ಸೇವೆಯಲ್ಲಿಯೂ ನಂಬಿಕೆ ಇದ್ದರೆ ನಾವು ಸದಾ ವಿಜಯಿ ಮತ್ತು ನಿಶ್ಚಿಂತರಾಗಿರುತ್ತೇವೆ. ಹೌದು, ನಂಬಿಕೆ ಅಥವಾ ನಿಶ್ಚಯ ಎಂದರೆ ಕೇವಲ ಭಗವಂತನಿದ್ದಾನೆ ಎಂದು ಮೇಲ್ನೋಟಕ್ಕೆ ಒಪ್ಪಿಕೊಳ್ಳುವುದಲ್ಲ. ಜಗತ್ತಿನ ಬಹುತೇಕರು ಭಗವಂತನಿದ್ದಾನೆ ಎಂದು ನಂಬುತ್ತಾರೆ, ಆದರೆ ಆತಂಕಪಡುತ್ತಾರೆ ಅಲ್ವಾ? ನಿಜ. ನಿಜವಾದ ನಿಶ್ಚಯ ಎಂದರೆ ಭಗವಂತ ಸದಾ ನನ್ನ ಜೊತೆ ಅಲ್ಲಿದ್ದಾನೆ, ಆತನ ಶ್ರೀಮತ ನನ್ನನ್ನು ಪ್ರತಿಕ್ಷಣವೂ ಕಾಪಾಡುತ್ತದೆ ಎಂಬ ಅಚಲವಾದ ವಿಶ್ವಾಸ. ಆ ವಿಶ್ವಾಸವಿದ್ದಾಗ ಎಂತಹಾದೇ ವಿಪತ್ತು ಬಂದರೂ ಭಯವಾಗಲಿ ಚಿಂತೆಯಾಗಲಿ ನಮ್ಮನ್ನು ಕಾಡುವುದಿಲ್ಲ. ನಾವು ಸಂಪೂರ್ಣ ನಿಶ್ಚಿಂತರಾಗಿರುತ್ತೇವೆ. ಈಗ ನಾವು ಇಷ್ಟೊತ್ತು ಮಂಥನ ಮಾಡಿದ ಈ ಎಲ್ಲ ಅದ್ಭುತವಾದ ಜ್ಞಾನದ ರತ್ನಗಳನ್ನು ನಮ್ಮೊಳಗೆ ಆಳವಾಗಿ ಇಳಿಸಿಕೊಳ್ಳಲು, ಧಾರಣೆ ಮಾಡಲು ಒಂದು ಸಣ್ಣ ಧ್ಯಾನದ ಅಭ್ಯಾಸವನ್ನು ಮಾಡೋಣ. ಖಂಡಿತ. ನಮ್ಮ ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸೋಣ. ನಮ್ಮ ಸುತ್ತಲಿನ ಎಲ್ಲ ಗದ್ದಲಗಳಿಂದ, ಕಚೇರಿಯ ಅಥವಾ ಮನೆಯ ಎಲ್ಲ ಒತ್ತಡಗಳಿಂದ ನಮ್ಮ ಗಮನವನ್ನು ನಿಧಾನವಾಗಿ ಹಿಂದಕ್ಕೆ ತೆಗೆದುಕೊಳ್ಳೋಣ. ನಮ್ಮನ್ನು ನಾವು ಈ ಭೌತಿಕ ದೇಹದಿಂದ ಭಿನ್ನವಾದ, ಹಣೆಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ, ಚೈತನ್ಯ ಶಕ್ತಿ, ಆತ್ಮ ಎಂದು ಭಾವಿಸೋಣ. ನಾವು ಲೈಟ್ ಮತ್ತು ಮೈಟ್ ಸ್ವರೂಪದ ಆತ್ಮಗಳು. ನಮ್ಮೊಳಗೆ ಪರಮಾತ್ಮನ ಅಪಾರವಾದ ಶಕ್ತಿಗಳು ಹರಿಯುತ್ತಿವೆ. ನಾವು ಶಿವಬಾಬಾರವರ ಮಧುರ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಲವಲೀನರಾಗಿದ್ದೇವೆ. ಬಾಬಾರವರ ದಿವ್ಯ ಕಿರಣಗಳು ನಮ್ಮ ಮೇಲೆ ನಿರಂತರವಾಗಿ ಬೀಳುತ್ತಿವೆ. ನಮ್ಮ ಹಳೆಯ ಸಂಸ್ಕಾರಗಳು, ದೇಹಭಾನ, ಲೌಕಿಕ ಅಹಂಕಾರ ಎಲ್ಲವೂ ಈ ಯೋಗಾಗ್ನಿಯಲ್ಲಿ ಭಸ್ಮವಾಗುತ್ತಿವೆ. ನಾವು ನಮ್ಮ ಮೂಲ ಸತೋಪ್ರಧಾನ್ ಸ್ಥಿತಿಯತ್ತ ಮರಳುತ್ತಿದ್ದೇವೆ. ನಾವು ಸಫಲತಾ ಮೂರ್ತಿಗಳು. ನಮ್ಮ ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕರ್ಮವೂ ಬಾಬಾರವರ ಶ್ರೀಮತದ ಆಧಾರದ ಮೇಲಿದೆ. ನಮ್ಮಿಂದ ಹೊರಹೊಮ್ಮುವ ಪ್ರತಿಯೊಂದು ಕಂಪನವೂ ಈ ವಿಶ್ವದ ಸರ್ವರ ಕಲ್ಯಾಣವನ್ನು ಮಾಡುತ್ತಿದೆ. ನಮ್ಮ ತಂದೆಯ ರಕ್ಷಣೆಯ ಕೈ ನಮ್ಮ ತಲೆಯ ಮೇಲಿದೆ. ಹಾಗಾಗಿ ನಾವು ಸದಾ ನಿರ್ಭಯ ಮತ್ತು ನಿಶ್ಚಿಂತ. ಓಂ ಶಾಂತಿ. ಎಷ್ಟು ಪ್ರಶಾಂತವಾದ ಮತ್ತು ಶಕ್ತಿಶಾಲಿಯಾದ ಅನುಭವ ಅಲ್ವಾ? ಈ ಶಾಂತಿಯ ಸ್ಥಿತಿಯನ್ನು, ಬಾಬಾರವರ ಮಧುರ ನೆನಪನ್ನು ಇಡೀ ದಿನ ನಮ್ಮ ಜೊತೆಯಲ್ಲೇ ಬಿಡದೆ ಇಟ್ಕೊಳ್ಳೋಣ. ಇಂದಿನ ಜ್ಞಾನ ಮಂಥನವನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಚಿಂತನೆಗಾಗಿ ಒಂದು ಪ್ರಶ್ನೆಯನ್ನು ಬಿಟ್ಟುಹೋಗ್ತಿದ್ದೇವೆ.
ನಾವು ಮಾತನಾಡಿದಂತೆ ಬಾಬಾರವರ ಪ್ರೀತಿಯಲ್ಲಿ ಲವಲೀನರಾಗಿದ್ದು ಮಾತನಾಡುವ ಒಂದು ಸಣ್ಣ ಶಬ್ದವೂ ಜಾದು ಮಾಡಬಲ್ಲದು. ಹೌದು. ಹಾಗಾದ್ರೆ ಇಂದು ನಾವು ಆಡುವ ಪ್ರತಿಯೊಂದು ಮಾತು, ಅದು ನಮ್ಮ ಕುಟುಂಬದವರೊಂದಿಗಿರಬಹುದು, ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗಿರಬಹುದು, ಆ ಮಾತು ಕೇವಲ ಬಾಬಾರ ಪ್ರೀತಿಯಿಂದ ಮಾತ್ರವೇ ಹೊರಬಂದರೆ ನಮ್ಮ ಸುತ್ತಲಿನ ಈ ಅಶಾಂತ ಪ್ರಪಂಚದಲ್ಲಿ ಅದು ಎಂತಹ ಅದ್ಭುತವಾದ ಮ್ಯಾಜಿಕ್ ಅನ್ನು ಸೃಷ್ಟಿಸಬಹುದು. ಈ ಬಗ್ಗೆ ಇಂದು ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ. ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಇದನ್ನು ಪ್ರಯೋಗ ಮಾಡಿ ನೋಡಬೇಕು. ಇದೇ ಸತೋಪ್ರಧಾನ್ ಸ್ಥಿತಿಯೊಂದಿಗೆ ನಿಮ್ಮೆಲ್ಲರ ದಿನ ಅತ್ಯಂತ ಶುಭವಾಗಿರಲಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.